ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭಾಗವತ ಸುಸಂಮೋದ ಉತ್ತರಾರ್ಧ ಪರೀಕ್ಷಾರ್ಥಿಗಳಿಗೆ ಹಾಗೂ ಶ್ರೋತೃಗಳಿಗೆ ಸುಸ್ವಾಗತ. ಇದೀಗ ನಾವು 1ನೇ ಎಪಿಸೋಡ್ನಲ್ಲಿ ಪ್ರಾರಂಭದ 1ರಿಂದ 9 ಪ್ರಶ್ನೆ, ಅದರಲ್ಲಿ 1ರಿಂದ 6 ಪ್ರಶ್ನೆ ಪೂರ್ವಾರ್ಧದ್ದೇ ಕಂಠಪಾಠಕ್ಕಾಗಿರತಕ್ಕಂಥ ಶ್ಲೋಕಗಳ ವಿವರಣೆ ಅನ್ನುವ ಕ್ರಮ, ಅರ್ಥ ಇವೆಲ್ಲವನ್ನು ತಿಳಿದಿದ್ದೇವೆ. 7, 8, 9 3 ಪ್ರಶ್ನೆಗಳಲ್ಲಿ ಉತ್ತರಾರ್ಧದ ಅಧ್ಯಾಯಗಳ ಸಾರಾಂಶವನ್ನು ತಿಳಿದಿದ್ದೇವೆ. 263ರಿಂದ 265ರವರೆಗೆ ಚಿಂತನೆಯನ್ನು ಈ ಉತ್ತರಾರ್ಧದ್ದು ನಾವು ನಡೆಸಿದ್ದೇವೆ. ಇದೀಗ 2ನೇ ಎಪಿಸೋಡ್ನಲ್ಲಿ 266ನೇ ಪ್ರಶ್ನೆಯಿಂದ ಮುಂದಿನ ಪಾಠವನ್ನು ಮುಂದುವರಿಸೋಣ. ಯಾರು ಬ್ರಾಹ್ಮಣ? ಹಿಂದೆ ಬಂತು ಬ್ರಾಹ್ಮಣಾದಿ ವರ್ಣಗಳು ಅಂತ. ಬ್ರಾಹ್ಮಣ ಅಂದರೆ ಯಾರು? ಸಂಸ್ಕಾರಾ ಯಸ್ಯ ವಿಚ್ಛಿನ್ನಾ ಸವೈ ದ್ವಿಜಃ ನಿಷೇಕಾದಿ ಸ್ಮಶಾನಾಂತೈ ಸಂಸ್ಕಾರೈ ಸಂಸ್ಕೃತೋ ದ್ವಿಜಃ. ಇವೆಲ್ಲ ಮಾತುಗಳು. ಸಂಸ್ಕಾರ ಯಾರಿಗೆ ಎಂದೂ ಮುಕ್ತಾಯವಾಗುವುದಿಲ್ಲ, ನಿರಂತರ ಸಂಸ್ಕಾರ ಸಂಪನ್ನನಾಗಿರ್ತಕ್ಕಂಥವನು ಅವನು ಬ್ರಾಹ್ಮಣ ಅಂತ ಹೇಳಲಾಗಿದೆ. ಯಾಕೆ ಬ್ರಾಹ್ಮಣನಿಗೆ ನಿರಂತರ ಸಂಸ್ಕಾರ ಹೇಗೆ ಉಂಟು ಅಂತ ನೋಡೋದಾಗಿದ್ದರೆ, ನಿಷೇಕಾದ್ಯ ಸ್ಮಶಾನಾಂತಹ, ತಾಯಿಯ ಗರ್ಭದಲ್ಲಿ ಪ್ರವೇಶ ಹಿಡಿದುಕೊಂಡು ಸ್ಮಶಾನದವರೆಗೆ ಎಲ್ಲ ಕಾರ್ಯಗಳು ಸಂಸ್ಕಾರವೇ ಬ್ರಾಹ್ಮಣನಿಗೆ. ಅಂದ್ರೇನು? ವಿವಾಹಿತ ದಂಪತಿಗಳು ಅವರು ಸೇರಬೇಕು ಅಂತಾಗಿದ್ದರೆ ಮೊದಲು ಗರ್ಭಾಧಾನ ಹೋಮ ಆಗಬೇಕು, ಆಮೇಲೆ ಸೇರ್ತಕ್ಕಂಥದ್ದು. ಅಲ್ಲಿಂದ ಪ್ರಾರಂಭಗೊಳ್ಳುತ್ತದೆ ಅವರ ಸಂಸ್ಕಾರ ಬ್ರಾಹ್ಮಣನದ್ದು. ಗರ್ಭಾಧಾನ, ಪುಂಸವನ, ಹೋಮಾದಿಗಳು ಎಲ್ಲ 6 ಅಥವಾ 8ನೇ ತಿಂಗಳಲ್ಲಿ ಸೀಮಂತ, ಹುಟ್ಟಿದ 11ನೇ ದಿನಕ್ಕೆ ಮಗುವಿಗೆ ನಾಮಕರಣ, ತಿಂಗಳಿಗೆ ಜಾತಕರ್ಮ, 4ರಲ್ಲಿ ಗುಡಿಗೆ ಹೋಗತಕ್ಕಂಥದ್ದು, 5ರಲ್ಲಿ ಅಥವಾ 6ರಲ್ಲಿ 6ನೇ ತಿಂಗಳಲ್ಲಿ ಅನ್ನಪ್ರಾಶನ, ನಂತರ ಚೌಲ, ಉಪನಯನ, ಅಧ್ಯಯನ, ಅಧ್ಯಾಪನ ಮುಂತಾದ 6 ಕರ್ತವ್ಯಗಳು, ಮದುವೆ, ಮುಂದೆ ಒಂದು ಸತ್ತು ಹೋದಂತ ತಿಳ್ಕೊಡ್ರಿ, ಆವಾಗ ಆ ವರ್ಷದಲ್ಲಿ ನಡೆಯತಕ್ಕಂತಹ ದಿನಕಾರ್ಯಗಳು. ಅಷ್ಟೇ ಅಲ್ಲ, ಮತ್ತೆ ಮರು ವರ್ಷ ಮತ್ತೆ ಶ್ರಾದ್ದಾದಿಗಳು ಮುಗಿಲಿಲ್ಲ, ಮತ್ತೆ ಮರು ವರ್ಷ ಶ್ರಾದ್ದಾದಿಗಳು ಮುಗಿಲಿಲ್ಲ, ಮತ್ತೆ ಮರು ವರ್ಷ ಶ್ರಾದ್ದಾದಿಗಳು. ಹೀಗೆ ನಿರಂತರ ಸಂಸ್ಕಾರ. ಉಳಿದ ಸಮಾಜದಲ್ಲಿ ಆ ರೀತಿ ಇಲ್ಲ. ಮರಣ ಹೊಂದಿದಾಗ 2ನೇ ದಿವಸವೋ 3ನೇ ದಿವಸವೋ ಹಕ್ಕಿಗೆ ಒಂದಷ್ಟು ನೀರು ಅನ್ನವನ್ನು ಕೊಟ್ಟು ಬಿಟ್ಟರೆ ಆಯಿತು. ಇಲ್ಲಿ ಹಾಗಲ್ಲ. ಈ ಸಂಸ್ಕಾರ ಬ್ರಾಹ್ಮಣನಿಗೆ ಎಂದೂ ಮುಕ್ತಾಯ ಆಗುವಂತೆಯೇ ಇಲ್ಲ. ಅದಕ್ಕಾಗಿ ಸುಮ್ಮನೆ ಹಾಸ್ಯಕ್ಕಾಗಿ ಹೇಳ್ತಾ ಒಂದು ಮಾತು. ಒಬ್ಬ ಬ್ರಾಹ್ಮಣ ಪೂಜೆ ಮಾಡ್ಕೊಂಡಿದ್ದಂತೆ, ಅವ್ರ ಮನೆ ಇವ್ರ ಮನೆ ಇವನಿಗೆ ಬೇಜಾರು ಒಂದು ದಿವಸ, ಏನಪ್ಪ ಇದು ಎಷ್ಟು ಮನೆ ತಿರುಗೋ ದಿವಸ ಅಂತ ಬೇಜಾರಾಗಿ ಆಗಿ ಕೊನೆಗೆ ಸಾಕು ಈ ಪೂಜೆ ಮಾಡ್ತಕ್ಕಂಥ ಕೆಲಸ ಅಂತ ಹೇಳಿ ಬೇಜಾರು ಮಾಡಿಕೊಂಡು ಆತ್ಮಹತ್ಯೆ ಮಾಡ್ಕೊಳ್ಕೋದ್ರೆ ಬಾವಿ ಹಾರ್ಕೊಂಡಂತವ ಸಾಯಬೇಕು ಅಂತ. ಅಲ್ಲಿ ಹಾರ್ಕೊಂಡಾಗ ಏನಾಯಿತು, ಅಲ್ಲೂ ಒಂದು ಅವನಿಗೆ ದೇವ್ರ ಪೆಟ್ಟಿ ಸಿಕ್ತಂತೆ. ದೇವ್ರ ಪೆಟ್ಟಿಗೆ ಯಾರೋ ಬಿಸಾಕ್ಬಿಟ್ಟಿದ್ರು, ಮನೇಲಿ ಪೂಜೆ ಮಾಡೋದಿಲ್ಲ, ಇಟ್ಕೋಬಾರ್ದು ದೇವ್ರನ್ನ ಅಂಥೇಳಿ ಬಾಯ್ಲೆ. ಅಂದರೆ ತಾತ್ಪರ್ಯ ಇಷ್ಟೇ, ಭಗವಂತನಿಗೆ ಎಂದೂ ದೇವರಿಂದ ಮುಕ್ತಾಯವಿಲ್ಲ. ಬೆನ್ನ ಹತ್ತಿ ಎಲ್ಲಿ ಬಂದಿದ್ದಾರೆ ಭಗವಂತ ಅಂತ ಅರ್ಥ. ಸಾಯಬೇಕು ಅಂತ ಬಾವಿ ಹಾರ್ಕೊಂಡ್ರು. ಹಾಗಾಗಿ ಭಗವಂತ ಬ್ರಾಹ್ಮಣನಿಗೆ ನಿರಂತರ ಸಂಸ್ಕಾರವನ್ನು ಕೊಟ್ಟಿದ್ದರಿಂದ ಅವನ ಅತ್ಯಂತ ಈ ಕಾರಣಕ್ಕೋಸ್ಕರ ಶ್ರೇಷ್ಠ ವ್ಯಕ್ತಿ ಆಗಿದ್ದಾನೆ. ಈ ಬ್ರಾಹ್ಮಣನ ಪ್ರಮುಖ ಕರ್ತವ್ಯ ಎಷ್ಟು? 6 ಕರ್ತವ್ಯಗಳು. ಯಾವುವು? ಅಧ್ಯಯನ, ಅಧ್ಯಾಪನ, ತಾನು ಓದಬೇಕು, ಶಾಸ್ತ್ರಾದಿಗಳನ್ನು ಪಾಠ ಹೇಳಬೇಕು, ಯಾಗವನ್ನು ಮಾಡಬೇಕು, ಯಾಗವನ್ನು ಮಾಡಿಸಬೇಕು, ದಾನವನ್ನು ತಗೊಳ್ಬೇಕು, ದಾನವನ್ನು ಕೊಡಬೇಕು. ಇವು 6 ಬ್ರಾಹ್ಮಣನ ಪ್ರಮುಖ ಕರ್ತವ್ಯಗಳು. ಬ್ರಾಹ್ಮಣನ ಜೀವನ ವೃತ್ತಿಗಳು ಯಾವುವು? ವಾರ್ತ ಅಂದರೆ ಕೃಷಿ, ಬೇಸಾಯ, ಗೋರಕ್ಷಣೆ, ಗೋ ಸಾಕಾಣಿಕೆ ಅಂತ ಅರ್ಥ, ವಾಣಿಜ್ಯ, ಬಿಸ್ನೆಸ್, ಪ್ರತಿಗ್ರಹ, ಯಾಜನ, ಭಿಕ್ಷಾಟನ, ಅಧ್ಯಾಪನ, ಶಿಲೋಂಚ ವೃತ್ತಿ, ಇವೆಲ್ಲ ಬ್ರಾಹ್ಮಣನ ಜೀವನ ವೃತ್ತಿ ಆಗಿವೆ. ಇವುಗಳಲ್ಲಿ ಉತ್ತರೋತ್ತರ ಉತ್ತಮ ಅಂದರೆ ಕೃಷಿ, ಗೋರಕ್ಷಣೆ, ವಾಣಿಜ್ಯಕ್ಕಿಂತ ಪ್ರತಿಗ್ರಹ, ಅದಕ್ಕಿಂತ ಯಾಜನ, ಅದಕ್ಕಿಂತ ಭಿಕ್ಷಾಟನ, ಅದಕ್ಕಿಂತ ಅಧ್ಯಾಪನ, ಅದಕ್ಕಿಂತ ಶಿಲೋಂಚ ವೃತ್ತಿ. ಶಿಲೋಂಚ ವೃತ್ತಿ ಅಂದರೆ ಏನು? ಇನ್ನೊಬ್ಬರನ್ನು ಬೇಡಬಾರದು ಅಂತ ಅರ್ಥ. ರೈತ
ಧಾನ್ಯವನ್ನೆಲ್ಲ ಬೆಳೆಯೆಲ್ಲ ಕಟಾವು ಮಾಡಿ ಧಾನ್ಯ ಸಂಗ್ರಹ ಮಾಡಿ ತೊಗೊಂಡು ಹೋಗಿರ್ತಾನೆ ಮನೆಗೆ, ರಾಶಿ ಮಾಡಿ ಹೊಲದಲ್ಲಿ ಗದ್ದೆಯಲ್ಲಿ. ಅಲ್ಲೊಂದು ಸ್ವಲ್ಪ ಉಳ್ಕೊಂಡಿರ್ತದೆ, ಅಲ್ಲೊಂದು ಸ್ವಲ್ಪ ಬಿದ್ದಿದ್ದು. ಇಂತಹ ಬಿದ್ದ ಧಾನ್ಯದ ಕಾಳುಗಳನ್ನು ಆರಿಸಿಕೊಂಡು ಬಂದು ಉಪಜೀವನ ಮಾಡತಕ್ಕಂಥದ್ದಕ್ಕೆ ಶಿಲೋಂಚ ವೃತ್ತಿ ಅಂತ ಹೆಸರು. ಬಹಳ ಕಷ್ಟ ಆ ಜೀವನ. ಬ್ರಾಹ್ಮಣ ಶ್ರೇಷ್ಠ ಅನ್ನೋ ಒಂದು ಮಾತು ಉಂಟು. ಯಾಕೆ ಶ್ರೇಷ್ಠ? ಒಮ್ಮೆ ಆಡೋ ಮಾತಾಡ್ತದೆ, ಏನು ಕೊಂಬಂದೇನು ಬ್ರಾಹ್ಮಣಿಗೆ, ಯಾಕೆ ಶ್ರೇಷ್ಠ ಹಾಕವನು ಅಂತ ಹೇಳುವ ಆಕ್ಷೇಪದ ಮಾತು ಕೇಳಿ ಬರ್ತದೆ. ಈ ಮೇಲೆ ಹೇಳಿದಂತೆ ಮೊದಲನೇ ಕಾರಣ ಬ್ರಾಹ್ಮಣ ಶ್ರೇಷ್ಠ ಆಗಲಿಕ್ಕೆ ನಿರಂತರ ಸಂಸ್ಕಾರ ಹೊಂದಿದವನಾಗಿದ್ದಾನೆ, ಒಂದನೇ ಕಾರಣ. ಎರಡನೇದ್ದು, ಬ್ರಾಹ್ಮಣ ಅಂದ್ರೇನು? ಬ್ರಹ್ಮ ಅಣತಿ ಗಚ್ಚತೀತಿ ಬ್ರಾಹ್ಮಣ. ವೇದವನ್ನು, ಬ್ರಹ್ಮ ಅಂದರೆ ವೇದ, ವೇದವನ್ನು ಹರಿಯನ್ನು ಅರಿತವನು ಬ್ರಾಹ್ಮಣ. ಅದಕ್ಕಾಗಿ ಅವನಿಗೆ ಬ್ರಾಹ್ಮಣ ಅಂತ ಹೆಸರು. ತಿಳಿಯಬೇಕು ಅಂತ ಅರ್ಥ, ಅದು ಅರ್ಥಜ್ಞಾನ ಪಡ್ಕೋಬೇಕು ಅಂತ ಅರ್ಥ. ಅಷ್ಟೇ ಅಲ್ಲ, ನಿತ್ಯ ಸಂಧ್ಯಾವಂದನೆಯಲ್ಲೋ ಮತ್ತು ದೇವತಾ ಸ್ತೋತ್ರದಲ್ಲಿ ಕೂಡ ಸರ್ವೇ ಜನ ಸುಖಿನೋ ಭವಂತು, ಇರ್ರೆಸ್ಪೆಕ್ಟ್ ಕಾಸ್ಟ್ ಆ್ಯಂಡ್ ಜೆಂಡರ್, ಯಾವುದೇ ಜಾತಿ ಮತ ಪಂಥ ಪಂಗಡ ಲಿಂಗ ವ್ಯತ್ಯಾಸ ಇಲ್ಲದೆ ಎಲ್ಲರೂ ಸುಖಿಗಳಾಗಿರಲಪ್ಪ. ನೋಡ್ರಿ, ಯಾರ ಸಂಬಂಧ ಇಲ್ಲ, ಸೂತ್ರ ಇಲ್ಲ, ಬಂಧು ಇಲ್ಲ, ಬಳಗಿಲ್ಲ, ಬೇಕಾದವರು ಇರಲಿ, ಸರ್ವೇ ಜನ ಸುಖಿನೋ ಭವಂತು. ಈ ಚಿಂತನೆಯನ್ನು, ಈ ಪ್ರಾರ್ಥನೆಯನ್ನು ನಿತ್ಯ ಮಾಡತಕ್ಕಂಥ ಭಗವಂತ ಬ್ರಾಹ್ಮಣ. ಅದಕ್ಕಾಗಿ ಬ್ರಾಹ್ಮಣ ಶ್ರೇಷ್ಠ. ಸಮಾಜ ಕ್ಷೇಮವನ್ನು ಯೋಚನೆ ಮಾಡ್ತಾನೆ ಅವನು. ಇಷ್ಟೇ ಅಲ್ಲ, ನಿತ್ಯ ಸಂಧ್ಯಾವಂದನೆಯಲ್ಲಿ ಶನ್ನೋ ಅಸ್ತು ದ್ವಿಪದೇ ಶಂ ಚತುಷ್ಪದೇ. ದ್ವಿಪದೇ ಅಂದರೆ ಎರಡು ಕಾಲಿನ ಪ್ರಾಣಿಗಳಿಗೂ ಒಳ್ಳೆಯದಾಗಲಿ, ಮನುಷ್ಯರು ಮುಂತಾದವರು. ನಾಲ್ಕು ಕಾಲಿನ ಪ್ರಾಣಿಗಳಿಗೆ ಚತುಷ್ಪದೇ, ಪ್ರಾಣಿಗಳು, ಆಕಳು, ಕುದುರೆ, ಹಸು ಅಥವಾ ಎತ್ತು ಮುಂತಾದವು. ಹೀಗೆ ಎರಡು ಕಾಲಿನ ಪ್ರಾಣಿಗಳಿಗೂ ಒಳ್ಳೆಯದಾಗಲಿ, ನಾಲ್ಕು ಕಾಲಿನ ಪ್ರಾಣಿಗಳು ಒಳ್ಳೆಯದಾಗಲಿ ಅಂತ ಹೇಳತಕ್ಕಂಥ ನಿತ್ಯ ಅದು 3 ಬಾರಿ ಸಂಧ್ಯಾವಂದನೆ, 3 ಸಲ, ಪ್ರಾತಃ ಸಂಧ್ಯಾವಂದನೆ, ಮಾಧ್ಯಾಹ್ನಿಕ, ಸಾಯಂ ಸಂಧ್ಯಾವಂದನೆ, 3 ಬಾರಿ ಯಾರಾದರೂ ಹೇಳ್ತಕ್ಕಂಥವರಿದ್ದರೆ, ಸರ್ವರ ಕ್ಷೇಮವನ್ನು ಬಯಸ್ತಕ್ಕಂಥವರಿದ್ದರೆ ಅದು ಬ್ರಾಹ್ಮಣನಾಗಿದ್ದಾನೆ. ಅದಕ್ಕಾಗಿ ಬ್ರಾಹ್ಮಣ ಶ್ರೇಷ್ಠ. ಈ ಕಾರಣಕ್ಕೋಸ್ಕರ. ಇಷ್ಟೇ ಅಲ್ಲ, ಅವತ್ತಿನ ಕಾಲದಲ್ಲಿ ಈ ಬ್ರಾಹ್ಮಣನ ಲೀಡರ್, ಮುಖಂಡ ಅಥವಾ ಬ್ರಾಹ್ಮಣರಾಗಿ ಉಳಿಲಿಕ್ಕೆ ಮೂಲ ಪುರುಷನಾಗಿರ್ತಕ್ಕಂಥ ವ್ಯಕ್ತಿ ಅಂತ ಅಂದರೂ ತಪ್ಪಿಲ್ಲ. ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮ ತೇಜೋ ಬಲಂ ಬಲಂ. ಕ್ಷತ್ರಿಯ ಬಲಕ್ಕೆ ಧಿಕ್ಕಾರ, ನಿಜವಾದ ಸಾಮರ್ಥ್ಯ ಬ್ರಾಹ್ಮಣನದು ಎಂಬ ಸ್ವಂತ ಅನುಭವದಿಂದ ಕಂಡುಕೊಂಡ ಉದ್ಗರಿಸಿದ ಕೌಶಿಕ ರಾಜನ ವಿಶ್ವಾಮಿತ್ರನ ಮಾತಿದು. ಕ್ಷತ್ರಿಯ ರಾಜನಾಗಿದ್ದ ಕೌಶಿಕ ರಾಜ. ಸಲ ಬರ್ತಾ ಇದ್ದ, ಬೇಟೆಯಾಡಿ ಸಂಚಾರ ಮಾಡಿ ವಶಿಷ್ಠರ ಆಶ್ರಮ ಸ್ವಾಗತ ಮಾಡಿದರು ಕೌಶಿಕ ರಾಜನನ್ನು. ಎಲ್ಲ ಪರಿವಾರಕ್ಕೆ ಏನು ಬೇಕಾದ ಔತಣ. ಖುಷಿ ಆಯಿತು ಅವನಿಗೆ, ಸಂತೋಷ ಆಯಿತು, ಆಶ್ಚರ್ಯ ಆಯಿತು ಅವನಿಗೆ. ಇವರೊಬ್ಬರೇ ಇದ್ದಾರೆ, ಮ್ಯಾನ್ಯುವಲ್ ಪವರೂ ಇಲ್ಲ, ಇಷ್ಟೆಲ್ಲ ವ್ಯವಸ್ಥೆ ಹೇಗೆ ಮಾಡಿದರು? ಅರಮನೆಗೆ ಅಕಸ್ಮಾತ್ ತುಂಬ ಜನ ಬಂದರೆ ಒಮ್ಮೆಲೆ ನಮಗೆ ಕಷ್ಟ ವ್ಯವಸ್ಥೆ ಮಾಡಲಿಕ್ಕೆ. ಅಂಥರಲ್ಲಿ ಇವರು ಏನೂ ಇಲ್ಲೇ ಅಲ್ಲ, ಹೇಗೆ ವ್ಯವಸ್ಥೆ ಮಾಡ್ಯಾರ? ಏನು ರಹಸ್ಯ ಅಂತ ಕೇಳಿದೆ. ಅವ್ರು ಹೇಳಿದ್ರು, ಮತ್ತೇನಿಲ್ಲಪ್ಪ, ಕಾಮಧೇನು ಇದೆ, ಅನುಕೂಲ ಆಗಿದೆ. ಹೌದಾ, ಒಳ್ಳೆಯವರು ನೀವು, ಪುಣ್ಯವಂತರು ಅಂತ ಹೇಳಬೇಕಾಗಿತ್ತು ಅವನು ಕೌಶಿಕ ರಾಜ. ಅವನು ಬಾಯಿಂದ ಬರಲಿಲ್ಲ. ಹಾಗಾದ್ರೆ ನಾನು ಕೊಟ್ಟು ಬಿಡ್ರಿ ಅಂತ ಹೇಳಿದ ಕಾಮಧೇನು. ಹಂಗೆ ಕೊಡ್ಲಿಕ್ಕೆ ಆಗೋದಿಲ್ಲಪ್ಪ, ಯಜ್ಞಕ್ಕೆಲ್ಲ ಬೇಕಾಗ್ತದೆ. ಯಾರಲ್ಲಿ ಹೇಳ್ಕೊಂಡು ಹೋಗ್ರಿ, ರಾಜ ಅವನು ಆದೇಶ ಕೊಟ್ಬಿಟ್ಟೆ. ವಶಿಷ್ಠರಿಗೆ ಗಾಬರಿ ಆಯಿತು. ಅಮ್ಮ, ಕಾಮಧೇನು ನೀನೇ ಕಾಪಾಡ್ಕೊಂಡೇನು ಅಂತ ಹೇಳಿಬಿಟ್ರು. ಕಾಮಧೇನು ಒಂದೊಂದು ರೋಮಕೂಪದಿಂದ ಒಬ್ಬೊಬ್ಬ ಸೈನಿಕ ಬಂದ, ಶಸ್ತ್ರಸಜ್ಜಿತ ವಿತ್ ವೆಪನ್ಸ್. ಕೌಶಿಕ ರಾಜನ ಎಲ್ಲ ಸೈನ್ಯ ಕತ್ತರಿಸಿ ಹಾಕಿಬಿಟ್ರು. ಆಶ್ಚರ್ಯ ಆಯಿತು ಅವನಿಗೆ. ನಾನು ಎಂತೆಂಥವ್ರನ್ನ ಗೆದ್ದು ಬಂದಿದ್ದೇನೆ, ಇದೇನು ಒಬ್ಬ ಪಂಜಾಬ್ ಬ್ರಾಹ್ಮಣ ಗೆಲ್ಲಿಕ್ಕಾಗೋದು? ಸಿಟ್ಟು ಬಂತು, ಅವರ ಮೇಲೆ ಯುದ್ಧವನ್ನು ಮಾಡಿದ, ಬಾಣ ಪ್ರಯೋಗ ಶುರು ಮಾಡಿದ. ವಶಿಷ್ಠರು ಒಂದು ಬ್ರಹ್ಮದಂಡ ಮುಂದಿಟ್ಬಿಟ್ರು. ಏನು ಪ್ರಯೋಗ ಮಾಡ್ತಾ ಇದ್ದ ವಿಶ್ವಾಮಿತ್ರ, ಅದೆಲ್ಲ ಅಸ್ತ್ರ ಶಸ್ತ್ರ ಬಾಣ ಎಲ್ಲ ಆಚೆನೆ, ಈ ಕಡೆ ಯಾವುದು ಬರ್ತಾನೆ ಇರಲಿಲ್ಲ. ಇನ್ನೂ ಆಶ್ಚರ್ಯ ಆಯಿತು ಇವನಿಗೆ. ಯಪ್ಪ, ಎಂತೆಂಥವ್ರನ್ನ ಗೆದ್ದು ಬಂದಿದ್ದೇನೆ, ಸಾಮ್ರಾಜ್ಯವನ್ನು ನಾಶ ಮಾಡಿ ಬಂದಿದ್ದೇನೆ, ನನ್ನದು ಮಹಾ ಪರಾಕ್ರಮೇನೇ ಇಲ್ಲ ಇವತ್ತಿನ ಕಾಲದಲ್ಲಿ. ಹಿಂಗೆ ಅಂದ್ಕೊಂಡಿರ್ತಕ್ಕಂಥ ಕೌಶಿಕ ರಾಜನಿಗೆ ಆಶ್ಚರ್ಯ ಆಯಿತು. ಆ ಒಳಗೆ ಪುಟಿತಾ ಇತ್ತು, ನಾನು ಬ್ರಾಹ್ಮಣನಾಗಬೇಕು, ವೇದಾಧ್ಯಯನ ಮಾಡಬೇಕು, ವೇದ ಕಂಡುಹಿಡಿಬೇಕು ಅನ್ನೋ ಆ ಸ್ಫೋಟಗೊಂಡು ಅಂತೂ ಹೇಳಿಬಿಟ್ಟ, ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮ ತೇಜೋ ಬಲಂ ಬಲಂ. ಛೇ, ಏನು ಕ್ಷತ್ರಿಯ ಬಲ, ಧಿಕ್ಕಾರ ಇರಲಿ ಇದಕ್ಕೆ, ಬ್ರಹ್ಮ ತೇಜಸ್ಸಿನ ಮುಂದೆ ಇದೇನು ಅಲ್ವೇ ಅಲ್ಲ ಅಂತ ಹೇಳಿ ತಪಸ್ಸನ್ನು ಮಾಡ್ತಾನೆ. ಬ್ರಹ್ಮನಿಂದ ತಾನು ಬ್ರಾಹ್ಮಣನಾಗಿದ್ದೇನೆ ಅಂತ ವರ ಪಡ್ಕೊಳ್ಳೋದಷ್ಟೇ ಅಲ್ಲದೇ ಸಿದ್ಧಿಯನ್ನು ಪಡ್ಕೊಳ್ತಾನೆ. ಬರೀ ಅಷ್ಟೇ ಅಲ್ಲ, ಅದು ಅಪ್ರೂವ್ಡ್ ಬೈ ವಿಶ್ವಾಮಿತ್ರ, ಇದು ವಶಿಷ್ಠ ಮಹರ್ಷಿ.
ಅವರಿಂದ ಒಪ್ಪಿಗೆ ಪಡೆದುಕೊಂಡು ಆ ಬ್ರಹ್ಮರ್ಷಿ ಪದವಿಯನ್ನು ಕೂಡ ಪಡೆದುಕೊಳ್ತಾನೆ. ಆ ಚಿಂತನೆಯಿಂದ ನಾವು ನೋಡ್ಕೊಳ್ತಕ್ಕಂಥದ್ದು. ಇವತ್ತು ನಾವೆಲ್ಲ ಬ್ರಾಹ್ಮಣರ ಉಳಿದಿದ್ದೇವೆ ಅಂದರೆ ಅದು ವಿಶ್ವಾಮಿತ್ರನ ಪ್ರಭಾವದಿಂದ. ಯಾಕೆ? ನಾವೆಲ್ಲ ಗಾಯತ್ರಿ ಜಪವನ್ನು ಮಾಡ್ತೀವಿ. ಗಾಯತ್ರಿ ಜಪ ಮಾಡಿದರೆ ಬ್ರಾಹ್ಮಣ್ಯ ಉಳಿತದೆ. ಗಾಯತ್ರಿ ಜಪ ಮಾಡಲಿಲ್ಲ, ಬ್ರಾಹ್ಮಣ್ಯ ಹೋಯಿತು. ಈ ಗಾಯತ್ರಿಯನ್ನು ಕಂಡು ಹಿಡಿದವನು ಯಾರು? ಇದೇ ವಿಶ್ವಾಮಿತ್ರ, ಕೌಶಿಕ ರಾಜ. ಅಸ್ಯ ಸ್ತ್ರೀ ಗಾಯತ್ರಿ ಮಹಾಮಂತ್ರಸ್ಯ ವಿಶ್ವಾಮಿತ್ರ ಋಷಿ. ನೋಡಿ, ಕೌಶಿಕ ರಾಜನಾದವನು ತಮ್ಮ ಸಾಧನೆ, ಛಲ, ತಪಸ್ಸುಗಳಿಂದ ಸಿದ್ಧಿ ಪಡ್ಕೊಂಡ ಬ್ರಾಹ್ಮಣನಾದ, ಬ್ರಾಹ್ಮಣ್ಯ ಸಂಪಾದಿಸುವವರಿಗೆ ಮಾರ್ಗದರ್ಶಕನಾದ. ಹಾಗಾಗಿ ಚಿಂತನೆ ನಾವು ಮಾಡತಕ್ಕಂಥದ್ದು. ಕೌಶಿಕ ರಾಜನಿಗೆ ಈ ಒಂದು ಹುಟ್ಟಿನಿಂದ ನಾನು ಬ್ರಾಹ್ಮಣ ಆಗಬೇಕು ಅಂತ ಒಂದು ಒಳಗಿನಿಂದ ತವಕ ಏನು ಬಂದಿತ್ತಲ್ಲ, ಅದು ಕೂಡ ರುಚಿಕ ಎಂಬತಕ್ಕಂತಹ ಅವತ್ತಿನ ಕಾಲದ ಬ್ರಹ್ಮಜ್ಞಾನಿಗಳ ಸಂದರ್ಭದಿಂದ. ಆ ರುಚಿಕ ಬ್ರಹ್ಮಜ್ಞಾನಿಗಳು ಸತ್ಯವತಿಯನ್ನು ವಿವಾಹವಾಗ್ತಾರೆ. ಸತ್ಯವತಿಯ ತಾಯಿಗೆ ಗಂಡು ಸಂತಾನ ಇರಲಿಲ್ಲ. ಅವಳು ಕೇಳಿಕೊಂಡ್ಳು ತನ್ನ ಮಗಳಿಗೆ, ನಿನ್ನ ಗಂಡನ ಹೇಳಿ ನನಗೂ ಒಂದು ಸಂತಾನವಾಗುವಂತೆ ಪಾಯಸವನ್ನು ಅಭಿಮಂತ್ರ ಮಾಡಿಕೊಡ್ಲಿಕ್ಕೆ ಹೇಳು. ಆಯಿತು. ರುಚಿಕ ಮಹರ್ಷಿಗಳು ತನ್ನ ಹೆಂಡತಿಗೊಂದು, ಸತ್ಯವತಿಗೊಂದು, ತನ್ನ ಅತ್ತೆಗೆ ಒಂದು, ಸತ್ಯವತಿ ತಾಯಿಗೊಂದು, ಎರಡು ಪ್ರತ್ಯೇಕ ಪಾಯಸ ಚರು ಅಭಿಮಂತ್ರ ಮಾಡಿಟ್ರು ಮಕ್ಕಳಿಗೋಸ್ಕರ ಅಂತ. ಆಯಿತು. ಅವರು ಸ್ನಾನಕ್ಕೆ ತಪಸ್ಸಿಗೆ ಅಂತ ಹೋಗಿದ್ದಾರೆ. ಅಷ್ಟರಲ್ಲಿ ಒಂದು ವ್ಯತ್ಯಾಸ ಆಗಿಬಿಡ್ತದೆ. ಈ ತಾಯಿ ಮಕ್ಕಳು ಬರ್ತಾರೆ, ಸತ್ಯವತಿ ಮತ್ತು ತಾಯಿ. ತಾಯಿ ಹೇಳ್ತಾಳಂತೆ, ನೋಡು ಸತ್ಯವತಿ, ನಿನ್ನ ಗಂಡ ನಿನ್ನ ಮೇಲೆ ಪ್ರೀತಿಯಿಂದ ತನಗೆ ಹುಟ್ಟುವ ಮಗು ಹೀಗಿರಲಿ ಹಾಗಿರಲಿ ಅಂತೆಲ್ಲ ಚೆನ್ನಾಗಿ ಅಭಿಮಂತ್ರ ಇಟ್ಟಿರ್ತಾರೆ ನೀರ್ತಕ್ಕಂಥ ಪಾಯಸವನ್ನು. ನಾನು ಎಷ್ಟು ಅತ್ತೆ ಅಲ್ವಾ, ಸಾಮಾನ್ಯ ಮಗು ಸಾಕು ಅಂಥೇಳಿ ಸಾಮಾನ್ಯ ಅಭಿಮಂತ್ರಣ ಇದರಲ್ಲಿ ಇರ್ತದೆ. ಹಾಗಾಗಿ ನಾವೀಗ ಇದನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ. ಜಸ್ಟ್ ಯು ಎಕ್ಸ್ಚೇಂಜ್ ಇಟ್. ನಂದು ನೀನು ತಗೋ, ನಿಂದು ನನಗೆ ಕೊಡು. ಇನ್ನು ತಾಯಿ ಹೇಳ್ತಾನೆ, ಇಲ್ಲ ಅಂದ್ರೆ ಹೇಗೆ? ಆಯ್ತಮ್ಮ ಅಂತೇಳಿ ಸತ್ಯವತಿ ತಿನ್ನಬೇಕಾದ ಪಾಯಸವನ್ನು ತಾಯಿ ತಿಂದು, ತಾಯಿ ತಿನ್ನಬೇಕಾದನ್ನು ಸತ್ಯವತಿ ತಿಂದು. ಈ ಎಕ್ಸ್ಚೇಂಜ್ ಏನಾಯ್ತಲ್ಲ, ಅಲ್ಲಿ ಆಯ್ತು ನೋಡ್ರಿ. ಬರ್ತಾರೆ ತಪಸ್ಸಿನಿಂದ, ನೋಡ್ತಾರೆ ಸತ್ಯವತಿ ಮುಖವನ್ನು. ಸತ್ಯವತಿ, ಏನು ಅನಾಹುತ ಮಾಡಿಟ್ಟಿ? ನಿನಗೆ ಹುಡ್ತಕ್ಕಂಥ ಮಗ ಮಹಾಪರಾಕ್ರಮಿ, ಬಾಹುಬಲ ಇರ್ತಕ್ಕಂಥವನು, ಕ್ಷಾತ್ರ ತೇಜಸ್ಸು. ನಮಗೆ ಅಂಥ ಮಗು ಬೇಕಾ? ನಮಗೆ ಬ್ರಾಹ್ಮಣ ಕುಲ. ತುಳಸಿ ಮಣಿ ಕೈಲಿ ಹಿಡ್ಕೊಂಡು ಶಕ್ತಿ ಇದ್ರೆ ಸಾಕಷ್ಟು. ಖಡ್ಗ, ಬಿಲ್ಲು, ಬಾಣ ನೋ, ಅವೆಲ್ಲ ಬೇಕಿಲ್ಲ. ಈಗ ನೀನು ಮಾಡಿದ ತಪ್ಪಿನಿಂದ ಆಗಲಿ ಎಕ್ಸ್ಚೇಂಜ್ ಆಗಿದೆ ತಿನ್ನಬೇಕಾದ ಪದಾರ್ಥ. ತಪ್ಪಿನಿಂದ ನಮಗೆ ಹುಟ್ಟುವ ಮಗು ಕ್ಷಾತ್ರ ದೇಶನ ಕೂಡಿದ್ದಾನೆ. ಯಪ್ಪ ಬೇಡ ಅಂದ್ಲು. ಮೊಮ್ಮಗನಾದರೂ ಆಗ್ತಾನೆ. ಹಾಗಾದರೆ ನೋಡಿ, ಅವತ್ತಿನ ಕಾಲದ ಬ್ರಹ್ಮಜ್ಞಾನಿಗೆ ಸಾಮರ್ಥ್ಯ ಇತ್ತು. ಏನು? ಮಗ ಅಂದ್ರೆ ಮಗ, ಮೊಮ್ಮಗ ಅಂದರೆ ಮೊಮ್ಮಗ ಕೊಡುವ ಸಾಮರ್ಥ್ಯ ಇತ್ತು ಬ್ರಾಹ್ಮಣರಿಗೆ, ಬ್ರಹ್ಮಜ್ಞಾನಿಗಳಿಗೆ. ಸುಮ್ಮನಾದ್ಲು. ಆ ಮೊಮ್ಮಗನಾಗಿ ಹುಟ್ಟಿರ್ತಕ್ಕಂಥವನೇ ಪರಶುರಾಮ. ಮಗನಾಗಿ ಹುಟ್ಟಿರ್ತಕ್ಕಂಥವರು ಜಮದಗ್ನಿ ಮಹರ್ಷಿಗಳು ಆಗಿರ್ತಕ್ಕಂಥದ್ದು. ಆ ಕಡೆಗೆ ಸತ್ಯವತಿ ತಾಯಿಯಲ್ಲಿ ಹುಟ್ಟಿರ್ತಕ್ಕಂಥವನೇ ಈ ಕೌಶಿಕ ರಾಜ. ಯಕ್ಷಿಣ ಆಯಿತು ನೋಡ್ರಿ. ಬ್ರಾಹ್ಮಣ ಹುಟ್ಟಬೇಕು ಅಂತೇಳಿ ಸಂಕಲ್ಪ ಮಾಡಿ ಕೊಟ್ಟಿರ್ತಕ್ಕಂಥ ಪಾಯಸ ಅದು. ಅಲ್ಲಿ ಹುಟ್ಟಿದ್ದು ಕ್ಷತ್ರಿಯ ಮನೆತನದಲ್ಲಿ. ಹುಟ್ಟಿನಿಂದ ಅವನಿಗೆ ಬ್ರಾಹ್ಮಣನಾಗಬೇಕು, ಬ್ರಾಹ್ಮಣಕ್ಕೂ ಆತಂಕ, ಅದೇ ಒಂದು ಕೊರವು, ಅದೇ ಒಂದು ಅಪೇಕ್ಷೆ, ಅದೇ ಒಂದು ಉತ್ಸಾಹ, ಅದೇ ಒಂದು ಮಹತ್ವಾಕಾಂಕ್ಷೆ. ಅದರಿಂದ ಅವನು ತಪಸ್ಸನ್ನು ಮಾಡಿದ. ಹಾಗಾಗಿ ರುಚಿಕ ಮಹರ್ಷಿಗಳ, ಅಂದಿನ ಬ್ರಹ್ಮಜ್ಞಾನಿಗಳ ಆ ಸಾಮರ್ಥ್ಯ ಆ ಚೆರುವಿನಲ್ಲಿ ಇತ್ತು. ಅದನ್ನು ಸ್ವೀಕಾರ ಮಾಡಿರ್ತಕ್ಕಂತಹ ಆ ಸತ್ಯವತಿ ತಾಯಿಯಲ್ಲಿಯೇ ಅಂತಹ ಅಪೇಕ್ಷೆ ಹೊಂದಿರತಕ್ಕಂತಹ ಮಗುವಿನ ಜನನವಾಯಿತು. ಹುಟ್ಟಿದಾನೆ ಕ್ಷತ್ರಿಯ ಮನೆತನದಲ್ಲಿ. ಹಾಗಾಗಿ ಬಿಲ್ಲು ವಿದ್ಯೆ, ಖಡ್ಗ ವಿದ್ಯೆ ಎಲ್ಲ ಕಲ್ತ್ಕೊಂಡ ರಾಜಮನೆತನದ್ದು. ಆದರೆ ಆತಂಕ ಇದ್ದೇ ಇತ್ತು ಒಳಗಿಂದ, ತಾನು ಬ್ರಾಹ್ಮಣನಾಗಬೇಕು ಅಂತ ಆ ಅಪೇಕ್ಷೆ ಇದ್ದೇ ಇತ್ತು. ಅದನ್ನು ತಪಸ್ಸನ್ನು ಮಾಡಿ ಆ ಸಿದ್ಧಿಯನ್ನು ಮಾಡಿಕೊಂಡಿದ್ದಾನೆ. ಅದಕ್ಕಾಗಿ ಈ ಶ್ರೇಷ್ಠತೆಯನ್ನು ನಾವು ನೋಡ್ತಕ್ಕಂಥದ್ದು. ತತ್ರಾಪಿ ಜನ್ಮ ಶತಕೋಟಿಷು ಮಾನವತ್ವಂ. ಕೋಟಿ ಜನ್ಮ ಕಳೆದ ಮೇಲೆ ಮನುಷ್ಯ ಜನ್ಮ ಬರ್ತದಂತೆ. ಕ್ರಿಮಿ, ಕೀಟ, ಪಶು, ಪಕ್ಷಿ ಏನೆಲ್ಲ ಜನ್ಮ, ಎಷ್ಟೋ ಜನ್ಮ ಕಳಿಬೇಕು. ತತ್ರಾಪಿ ಜನ್ಮ ಶತಕೋಟಿಷು ಬ್ರಾಹ್ಮಣತ್ವಂ. ಆಮೇಲೆ ಮನುಷ್ಯ ಜನ್ಮ, ಆಮೇಲೆ ಕೋಟಿ ಜನ್ಮ ಕಳೆದ ಮೇಲೆ ಬ್ರಾಹ್ಮಣ ಜನ್ಮ ಬರ್ತಕ್ಕಂಥದ್ದು. ಜಡಭರತ, ಮುಚುಕುಂದನಂತಹ ಮಹಾ ಸಾಧಕರಿಗೂ ಭಗವಂತ ಹೇಳಿದ, ಮುಂದಿನ ಜನ್ಮದಲ್ಲಿ ನೀವು ಬ್ರಾಹ್ಮಣರಾಗಿ ಹುಟ್ಟಿ ಸಿದ್ಧಿಯನ್ನು ಪಡೆದುಕೊಳ್ಳ್ರಿ ಅಂತ. ಹಾಗಾಗಿ ಅಂತಿಮವಾಗಿ ಬ್ರಾಹ್ಮಣ ಜನ್ಮವು ಮುಕ್ತಿಗೆ ಪೂರಕ ಅನ್ನೋ ಮಾತನ್ನು ತಿಳಿಯಬಹುದಾಗಿದೆ. ವೇನನಂತಹ ಮಹಾಪಾಪಿಯನ್ನು ಅವತ್ತಿನ ಕಾಲದ ಋಷಿಗಳು ಕೊಂದು ಹಾಕಿದರು. ಹೇಗೆ? ಬರೀ ಹುಂಕಾರದಿಂದ. ತಪಶಕ್ತಿ, ಗಾಯತ್ರಿ ಜಪ, ಯಾವುದೋ ಖಡ್ಗ, ಚೂರಿ, ಚಾಕು, ಬಂದೂಕು, ಬಾಣ ನೋ, ಇವು ಶಕ್ತಿ. ಹಾಗಾಗಿ ಆ ಚಿಂತನೆಯನ್ನು ನಾವು ತಂದುಕೊಳ್ಳತಕ್ಕಂಥದ್ದು.
ಇಂದು ಬ್ರಾಹ್ಮಣ್ಯ ತಿರಸ್ಕಾರಕ್ಕೆ ಗುರಿಯಾಗಿದೆ ಅಂತ ಹೊಂಗಿತ್ತು ಅಂದರೆ ಅದಕ್ಕೆ ಕಾರಣವಾಗಿರತಕ್ಕಂಥ ಬ್ರಾಹ್ಮಣ್ಯ ಅಲ್ಲ, ಆ ಬ್ರಾಹ್ಮಣ್ಯವನ್ನು ಯಥಾವತ್ತಾಗಿ ಉಳಿಸಿಕೊಳ್ಳುವಲ್ಲಿ ನಾವು ಸೋತಿದ್ದೇವೆ ಅಂತ ತಿಳ್ಕೊಳ್ಬೇಕಾಗಿದೆ. ಬ್ರಾಹ್ಮಣ್ಯ ಶ್ರೇಷ್ಠವೇ ಆಗಿದೆ, ಸರ್ವಕ್ಷೇಮ ಬಯಸ್ತಕ್ಕಂಥದ್ದು, ಅದೇ ಸಣ್ಣ ಸಂಗತಿ ಅಲ್ಲ. ಅದನ್ನು ಉಳಿಸಿಕೊಳ್ಳುವಲ್ಲಿ ನಮ್ಮದೇ ಎಡವಿರತಕ್ಕಂಥ ಕಾರ್ಯವನ್ನು ಬಹುಶಃ ನೋಡಿಬಹುದು ಅಂತ ಅನಿಸ್ತಾ ಇದೆ. ಶ್ರೀಕೃಷ್ಣ ಅನಿಸ್ತು.